ಕೂಡ ಗಮನಿಸಬೇಕು ನಿಕೇಶ್. 104 ವರ್ಷ ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ನನ್ನ ಜೀವ ಇರುವವರೆಗೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳ್ತಾ ಇರುವಂಥದ್ದು. 104 ವರ್ಷ ಆಗಿದ್ರು ಕೂಡ ಪುತ್ರನೊಂದಿಗೆ ಅಂದರೆ ತುಮಕೂರು ಜಿಲ್ಲೆಯಿಂದ ಬಂದಿರುವಂಥದ್ದು ಶಿವಮ್ಮ ಅಂಥೇಳಿ. ಜೊತೆಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರು ಬಿಡಬಾರ್ದು, ನಮಗೆ ನೀರು ಇಲ್ಲದಂತ ಇರೋ ಪರಿಸ್ಥಿತಿಯಲ್ಲಿ ನಾವು ಹೇಗೆ ನೀರು ಕೊಡೋದಕ್ಕೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ನಿಕೇಶ್. ಆನಂದ್, ಬಹಳ ಪ್ರಮುಖವಾಗಿ 104 ವರ್ಷ ಅವರಿಗೆ ತನ್ನ ಜೀವನದಲ್ಲಿ ಬೇರೇನೂ ಆಸೆ ಇಲ್ಲ, ಕುಡಿಯೋಕೆ ನೀರು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಪ್ರತಿಭಟನೆಗೆ ಬಂದಿದ್ದಾರೆ. 104 ವರ್ಷ ಮೆಚ್ಚುವಂಥದ್ದು. ಯಾಕಂತ ಹೇಳಿದ್ರೆ ಇನ್ನೊಂದು ಕಡೆಯಲ್ಲಿ ಕೃಷಿ ಚಟುವಟಿಕೆ ನೀರಿಲ್ಲ, ಅದು ಬೇರೆ ವಿಚಾರ, ಆದರೆ ಕುಡಿಯೋಕೆ ನೀರಿಲ್ಲ. ಸದ್ಯ ಭಾಗದ ಜನರ ಮಾತು ಕೇಳಿ ಬಹಳ ಬೇಜಾರಾಗ್ತಾ ಇದೆ. ಇನ್ನೊಂದು ಕಡೆ BJPಯವರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸದ್ಯ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಈಗ ಕಾಲ್ ಕಟ್ ಆಗಿದೆ ಅಂತ ಗೊತ್ತಾಗ್ತಾ ಇರುವಂಥ ವಿಚಾರ. ಆನಂದ್, ಅಲ್ಲಿ ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ 104 ವರ್ಷದ ಒಬ್ರು ಮಾತಾಡ್ತಾ ಇದ್ರು. ಅವ್ರು ಹೇಳುವಂಥದ್ದು ಕುಡಿಯೋಕೆ ನೀರು ಕೊಡಿ, ನಮಗೆ ನಾವು ಇನ್ನೇನು ಕೇಳ್ತಾ ಇಲ್ಲ, ನನ್ನ ಪ್ರಾಣ ಹೋದ್ರೂ ಓಕೆ, ಆದರೆ ಕುಡಿಯೋಕೆ ನೀರು ಕೊಡಿ ಅಂತ ಹೇಳ್ತಾ. ತಮಿಳುನಾಡಿಗೆ ನೀರು ಹರಿಸುವಂತೆ ಆದೇಶ ಮಾಡಿರುವಂಥ CWMA ವಿರುದ್ಧ ಮಂಡ್ಯದಲ್ಲಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಅದ್ರ ಜೊತೆಗೆ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಕೂಡ ನೀರು ಹರಿಸಬಾರ್ದು ಅಂತ ಹೇಳಿ ಆಗ್ರಹ ಮಾಡಲಾಗ್ತಾ ಇದೆ. ಮಂಡ್ಯದ ಸಂಜೆ ವೃತ್ತದಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಅದ್ರ ಜೊತೆಗೆ ಪ್ರತಿಭಟನೆಯಲ್ಲಿ ಕುಮಾರ್ ಬಂಗಾರಪ್ಪ ಅವರು ಕೂಡ ಭಾಗಿಯಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು. ಕುಮಾರ್ ಬಂಗಾರಪ್ಪ ಸೇರಿದಂತೆ ಸಾಕಷ್ಟು ರೈತರು ಹಾಗೂ ವಿವಿಧ ಸಂಘಟನೆಯ ಮುಖಂಡರುಗಳು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಮೂಲಕ ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರು ಬಿಡಬಾರ್ದು ಅಂತ ಹೇಳಿ ಒತ್ತಾಯ ಮಾಡ್ತಾ ಇರುವಂಥದ್ದು. CWMA ಅಂದರೆ ಅವೈಜ್ಞಾನಿಕವಾಗಿ ಆದೇಶವನ್ನು ನೀಡಿದೆ, ಆ ಆದೇಶ ಸರಿಯಲ್ಲ ಅಂತ ಹೇಳಿ ಒತ್ತಾಯ ಮಾಡ್ತಾ ಇರುವಂಥದ್ದು. ಇನ್ನು ಪ್ರತಿಭಟನಾಕಾರರನ್ನ ಮಾತಾಡಿಸ್ತೀನಿ, ಅದರಲ್ಲೂ ಕೂಡ ಕುಮಾರ್ ಬಂಗಾರಪ್ಪ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಿ ಸರ್, ಸರ್ಕಾರ ಯಾವ ನಡೆಯನ್ನು ಅನುಸರಿಸಬೇಕು ಸರ್? ಸರ್ಕಾರ ಜನಗಳ ಪರವಾಗಿ, ರೈತರ ಪರವಾಗಿ ಮತ್ತು ಬರಗಾಲ ಪರಿಸ್ಥಿತಿಯನ್ನು ಅರಿತು ಇವತ್ತು ಮಾಡ್ತಕ್ಕಂಥ ಕೆಲಸ ಅಂತೇಳಿ ಭಾವಿಸ್ತೀನಿ. ನೀರಿದ್ದಾಗ ನಮಗೇನು ಕೊಡೋದಕ್ಕೇನು ಯಾರು ಇಲ್ಲಿದ್ದವ್ರು ಯಾರಿಗೂ ಕೂಡ ಸಮಸ್ಯೆ ಇಲ್ಲ. ಬಟ್ ನೀರು ಇಲ್ಲದೇ ಇರೋ ಕಾಲ ಮತ್ತು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ತಮಿಳುನಾಡಿನ ಮುಖ್ಯಮಂತ್ರಿಗಳು ಕರ್ಕೊಂಬಂದು ತೋರಿಸ್ತೀವಿ ಅಂತ ಹೇಳ್ತಾರೆ. ಅವ್ರನ್ನೂ ಕರ್ಕೊಬನ್ನಿ. ಅದಕ್ಕಿಂತ ಮುಂಚೆ CWC ಅವ್ರನ್ನ ಕರ್ಕೊಂಬಂದ್ಬಿಟ್ಟು ತೋರಿಸಿ ನೈಜವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಇವತ್ತು ನೋಡಿ ಏನಿದೆ ಅನ್ನೋದನ್ನು ನೋಡಿಬಿಟ್ಟು ಅರ್ಥಬಿಟ್ಟು CWC ಅವರು ತೀರ್ಮಾನವನ್ನು ಕೊಡಬೇಕು. ತಮಿಳುನಾಡಿಗೆ ಕುಡಿಯೋ ನೀರಿಗೆ ಸಮಸ್ಯೆ ಏನಾದ್ರು ಇದ್ದಾಗ ಯಾವಾಗಲೂ ಕೂಡ ಕರ್ನಾಟಕ ನೀರನ್ನು ಕೊಟ್ಟಿದೆ, ಸತತವಾಗಿ ಎಂಥ ಬರಗಾಲದಲ್ಲೂ ಕೂಡ ಕೊಟ್ಟಿದೆ. ಇವತ್ತು ನಮಗೆ ಭಾಳ ಸಮಸ್ಯೆಯಲ್ಲಿದ್ದೀವಿ. ಸನ್ಮಾನ್ಯ ಬಂಗಾರಪ್ಪನವರು ಅವತ್ತಿನ ದಿನ ಹೇಗೆ ಸುಗ್ರೀವಾಜ್ಞೆಯನ್ನು ತಗೊಂಡು ಹೇಳಿದರು ಮತ್ತು ತಾವು ಬಂಗಾರಪ್ಪನವರ ಶಿಷ್ಯರೊಂದು ಅಂತ ಹೇಳ್ತೀರಿ, ಬಂಗಾರಪ್ಪನವರು ತತ್ವ ಸಿದ್ಧಾಂತಗಳನ್ನ ಪಾಲಿಸ್ತೀವಿ ಅಂತ ಹೇಳ್ತೀರಿ. ಇವತ್ತು ಮಂಡ್ಯ ಜಿಲ್ಲೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಕೊಳ್ಳದ ಎಲ್ಲರಿಗೂ, ಬೆಂಗಳೂರಿನವ್ರಿಗೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಇದೆ. ಇಲ್ಲಿನ ರೈತರಿಗೆ ಇವತ್ತು ಬೆಳೆ ತಗೊಳ್ತವೋ ಇಲ್ಲೋ ಅಂತಕ್ಕಂಥ ಪರಿಸ್ಥಿತಿ ಇದೆ. ಹಾಗಾಗಿ ಇಂಥ ಸಮಸ್ಯೆಯನ್ನು ಅರಿತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಇವತ್ತು ನಾವು ಎಲ್ಲರೂ ಕೂಡ ರೈತ ಪರವಾಗಿ ಆಗ್ರಹ ಮಾಡ್ತೀವಿ, ಚಿತ್ರರಂಗದ ಪರವಾಗಿ ಆಗ್ರಹ ಮಾಡ್ತೀವಿ. ತಾವೆಲ್ಲರೂ ಈ ನೀರಿನ ಸಮಸ್ಯೆನ ತತ್ಕ್ಷಣಕ್ಕೆ ನಿಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ಒಂದು ಹನಿ ನೀರನ್ನು ಕೊಡಬಾರ್ದು. ಸರ್, ನಿಮ್ಮ ತಂದೆಯವರು ತೆಗೆದುಕೊಂಡಂಥ ತೀರ್ಮಾನನ ಇನ್ನೂ ಕೂಡ ಜನ ಸ್ಮರಿಸ್ತಾರೆ, ಅದೇ ಆದಿಲ್ ಸಾಗಬೇಕು ಅಂತನಾ? ಅವತ್ತಿನ ದಿನಕ್ಕೆ ಅವತ್ತಿನ ದಿನಕ್ಕೆ ತಗೊಂಡಿರ್ತಕ್ಕಂಥ ನಿರ್ಧಾರಗಳು ದಿಟ್ಟವಾಗಿರ್ತಕ್ಕಂಥ ನಿರ್ಧಾರ. ಇಡೀ ಅವತ್ತು ವಿಧಾನಸಭೆ ಒಕ್ಕೊರಲಿನಿಂದ ಇವತ್ತು ಸಮಸ್ಯೆನ ನಾವು ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಹನಿ ನೀರನ್ನು ಕೊಡೋದಿಲ್ಲ ಅಂತ ಹೇಳೋದು ಒಮ್ಮನಸ್ಸಿಂದ ಇವತ್ತು ಆ ಥರದ ಒಂದು ಯುನಾನಿಮಸ್ ತೀರ್ಮಾನವನ್ನು ವಿಧಾನಮಂಡಲದಲ್ಲಿ ಹೆಂಗಿದ್ರು ಅಸೆಂಬ್ಲಿ ಕರೀತಾ ಇದ್ದಾರೆ, ಮಾಡಬೇಕು. ಸಭೆನ ಕರಿಬೇಕು. ಬಿಜೆಪಿ ಮುಖಂಡರಾದಂಥ BY ವಿಜೇಂದ್ರ, ಛಲವಾದಿ ನಾರಾಯಣಸ್ವಾಮಿ, R ಅಶೋಕ್, ಸುಮಲತಾ, CT ರವಿ ಸೇರಿದಂತೆ ಇನ್ನೂ ಅನೇಕರು ಅಲ್ಲಿದ್ದಾರೆ. ಬಹಳ ಮುಖ್ಯವಾಗಿ BS ಯಡಿಯೂರಪ್ಪ ಅವರು ಸ್ಥಳಕ್ಕೆ ತೆರಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ BSY ಅವರು ರೈತರ ಹೋರಾಟಕ್ಕೆ BJP ಸಾಥ್ ಕೊಟ್ಟಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಹೇಳ್ತಾ ಇದೆ, ವಿಪಕ್ಷಗಳು ಈ ಹೊತ್ತಲ್ಲಿ ನಮ್ಮ ವಿರುದ್ಧ ಹೋರಾಟ ಮಾಡೋದಲ್ಲ, ಬದಲಾಗಿ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ಹೇಳ್ತಿದೆ. ಸುಮ್ಮನೆ ಕಣ್ಣೋರ್ಸಕ್ಕೆ ಮಾತ್ರ ನಾವು ನೀರು ಬಿಡೋದಿಲ್ಲ, ಸೋಮವಾರದವರೆಗೆ ಮಾತ್ರ ಅಂತೆ. ಆಮೇಲೆ ಬಿಡ್ತೀರಾ? ಈಗೇನೋ ವಿರೋಧ ಪಕ್ಷದ ನಾಯಕರದು ಎಲ್ಲ ಸಭೆ ಕರೀತಾರಂತೆ. ಆ ಸಭೆಯಲ್ಲಿ ನಾವು ಮನವರಿಕೆ ಮಾಡಿಕೊಡ್ತೇವೆ, ಅದು ಬೇರೆ ವಿಷಯ. ನೀವೇನಾದ್ರೂ ತಮಿಳುನಾಡಿನ ಪರವಾದ ತೀರ್ಮಾನವನ್ನು ತೆಗೆದುಕೊಂಡೇ ಆದ್ರೆ ನಿಮ್ಮ ಸರ್ಕಾರಕ್ಕೆ ಸಂಚಕಾರ ಅನ್ನೋದನ್ನ ಇವತ್ತು ಎಲ್ಲರ ಮಧ್ಯದಲ್ಲಿ ನಾವು ಹೇಳಬೇಕಾಗತ್ತೆ. ಮಾನ್ಯ ಮುಖ್ಯಮಂತ್ರಿಗಳೇ, 2 ತಿಂಗಳಾಗ್ತಾ ಇದೆ ನೀವು
ಟಿ ರವಿ ಅವರು ಆಗ್ಲೇ ಹೇಳ್ತಾ ಇದ್ರು, ಬಂಗಾರಪ್ಪ ಶಿಷ್ಯ ಅಂದ್ರೆ ಆಗೋದಿಲ್ಲ. ತಮಿಳುನಾಡಿನ ಪರವಾಗಿ ಟ್ರಿಬ್ಯುನಲ್ ಆದೇಶ ಬಂದಾಗ ಯಾವುದೇ ಕಾರಣಕ್ಕೆ ನಾನು ನೀರು ಬಿಡೋಲ್ಲ ಅಂತೇಳಿ ಆರ್ಡಿನೆನ್ಸ್ ಹೊರಡಿಸ್ಬಿಟ್ಟಿದ್ರು ಅವರು. ನೀವು ಆಮೇಲೆ ಹೇಳ್ಕೊಂಡ್ರಿ ಎಸ್ ಎಂ ಕೃಷ್ಣ ಅವರ ಶಿಷ್ಯ ನಾನು ಅಂತ. ಅವರು ಬಿಡೋದಿಲ್ಲ ಅಂತೇಳಿ ಪಾದಯಾತ್ರೆ ಮಾಡಿದ್ರು. ಇದು ಗಮನದಲ್ಲಿರಲಿ ನಿಮಗೆ. ನಮ್ಮ ನೀರು ನಮ್ಮ ಹಕ್ಕು. ನಾವು ಹೇಳ್ತೀವಿ ಇಲ್ಲಿ ರಕ್ತ ಕೊಟ್ಟೇವು, ನೀರು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೀವಲ್ಲ, ಇದು ನಾವೆಲ್ಲ ಹೇಳ್ಬೇಕಾಗಿರೋದು, ಸರ್ಕಾರ ಹೇಳ್ಬೇಕು. ಆ ತಾಕತ್ತು ನಿಮಗಿದೆಯಾ? ಒಂದು ಸಮಯ ಟ್ರಿಬ್ಯುನಲ್ ನಿಮ್ಮ ಮಾತುಗಳಿಗೆ ಒಪ್ಪಲಿಲ್ಲ ಅಂದ್ರೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿ ಇವತ್ತಿನ ಪರಿಸ್ಥಿತಿ ಏನಿದೆ ಅನ್ನೋದನ್ನ ಹೇಳ್ಕೊಡಿ ಅವರಿಗೆ. ಯಾವುದೇ ಕಾರಣಕ್ಕೆ ನೀರು ಬಿಡುವುದಿಲ್ಲ ಅಂತ ಹೇಳಿ. ನಮಗೆ ನಿಮ್ಮ ಸರ್ಕಾರ ತಮಿಳುನಾಡಿಗೆ ನೀರು ಹರಿಸುವಂತೆ CWMA ಆದೇಶವನ್ನ ಹೊರಡಿಸ್ತಾ ಇದೆ. ಈ ಒಂದು ವಿಚಾರ ಇದೀಗ ಕರ್ನಾಟಕದಾದ್ಯಂತ ಕಿಚ್ಚು ಹೆಚ್ಚಾಗ್ತಾ ಇದೆ. ಒಂದು ಕಡೆಯಲ್ಲಿ ಸರ್ಕಾರವನ್ನ ಎಚ್ಚರಿಸುವಂತಹ ಕೆಲಸಕ್ಕೆ ಬಿಜೆಪಿಯ ನಾಯಕರುಗಳು ಕೂಡ ಮುಂದಾಗಿದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ CT ರವಿ ಸರ್ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪ್ರಮುಖವಾಗಿ ಇವತ್ತು ಹೋರಾಟವನ್ನ ನಡೆಸ್ತಾ ಇದ್ದೀರಾ, ಏನೆಲ್ಲ ಉದ್ದೇಶಗಳಿದೆ ಮತ್ತೆ ಸರ್ಕಾರವನ್ನ ಯಾವ ರೀತಿಯಾಗಿ ಎಚ್ಚರಿಸಬೇಕು ಅನ್ಕೊಂಡಿದ್ದೀರಿ? ನಮ್ಮ ಹೋರಾಟ ಭಾಳ ಸ್ಪಷ್ಟವಾಗಿದೆ. ಇಲ್ಲಿ ಬರಗಾಲ ಬಂದಿದೆ, ಡ್ಯಾಮ್ನಲ್ಲಿ ನೀರಿಲ್ಲ, ಮೈ ಮರೆತು ನೀವು ನೀರು ಬಿಡಬೇಡಿ. ಇರುವ ವಾಸ್ತವಿಕ ಪರಿಸ್ಥಿತಿಯನ್ನು ತಮಿಳುನಾಡಿಗೆ ಮನವರಿಕೆ ಮಾಡಿಕೊಡಿ. ತಮಿಳುನಾಡಿನ ಜನ ನಮ್ಮ ವಿರೋಧಿಗಳಲ್ಲ, ನಮ್ಮ ನೆರೆಹೊರೆಯವರು. ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕಾದ ಜವಾಬ್ದಾರಿ ನಿಮ್ಮದು. ನೀರಿದ್ದರೆ ಬಿಡಿ. ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲದೆ ಇದ್ದಾಗ ನೀವು ನೀರು ಬಿಡ್ತೀವಿ ಅನ್ನೋ ತೀರ್ಮಾನ ತೆಗೆದುಕೊಂಡ್ರೆ ಅದು ರಾಜ್ಯಕ್ಕೆ ಮಾಡುವ ದ್ರೋಹ ಆಗುತ್ತೆ. ಆ ದ್ರೋಹವನ್ನು ಮಾಡಬೇಡಿ. ನೀವು ನಮ್ಮ ನೀರು ನಮ್ಮ ಹಕ್ಕು ಅಂತ ಚಳುವಳಿ ಮಾಡಿದ್ರಿ, ಆ ಚಳುವಳಿನ ನೆನಪು ಮಾಡ್ಕೊಳ್ಳಿ, ನಮ್ಮ ಹಕ್ಕನ್ನು ರಕ್ಷಣೆ ಮಾಡಿ. ಇಂಥ ವಿಷಯದಲ್ಲಿ ನೀವು ನೀರು ತಗೊಳ್ಳೋ ಅನ್ನೋಂಥ ನಿರ್ಣಯ ತೆಗೆದುಕೊಂಡ್ರೆ ನಿಮ್ಮ ಜೊತೆಗೆ ನಾವಿದ್ದೀವಿ. ಅದನ್ನು ಹೇಳೋದಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೇವೆ. ಸರಿಗ ಸರ್ಕಾರ ಒಂದು ಕಡೆಯಲ್ಲಿ ರೈತರಿಗೆ ನೀರು ಬಿಡೋದಿಲ್ಲ, ನೀವು ಕೃಷಿ ಮಾಡಬೇಡಿ ಅನ್ನುವಂಥ ವಿಚಾರವನ್ನ ಮಾಡಿದ್ರು. ಮತ್ತೊಂದು ಕಡೆಯಲ್ಲಿ ಇದೀಗ ಈ ರೀತಿಯಾದಂಥ ಆದೇಶ. ಎಲ್ಲೋ ಒಂದು ಕಡೆಯಲ್ಲಿ ಸರ್ಕಾರ ದ್ವಂದ್ವ ನಿಲುವನ್ನು ತೆಗೆದುಕೊಳ್ತಾ ಇದೆಯಾ? ನಾವು ಸರ್ಕಾರಕ್ಕೆ ಹೇಳೋದೇನು ಅಂದರೆ, ನೀವು ಮನೆ ಮಕ್ಕಳಿಗೆ ಉಪವಾಸ ಕೆಡವಿ ಬೇರೆಯವರಿಗೆ ಅನ್ನ ಹಾಕ್ತೀವಿ ಅನ್ನೋದು ಎಷ್ಟರ ಮಟ್ಟಿಗೆ ನ್ಯಾಯ? ಅವರಿಗೂ ಅನ್ನ ಹಾಕಿ, ಮೊದಲು ಮನೆ ಮಕ್ಕಳಿಗೆ ಅನ್ನ ಹಾಕಿ, ಮೊದಲು ಕುಡಿಯೋಕ್ಕೆ ನೀರಿಡಿ. ನೀವು ಹೇಳಿದ್ರಿ ಬೆಳೆ ಬೆಳಿಬೇಡಿ, ನಿಮ್ಮ ಮಾತು ಕೇಳಿದ್ವಿ. 90% ಬಿತ್ತನೆ ಆಗಿಲ್ಲ. ಕುಡಿಯೋಕ್ಕೆ ನೀರನ್ನು ರಿಸರ್ವ್ ಇಡಬೇಕು ಅಂತ ಹೇಳಿದ್ರಿ, ನಿಮ್ಮ ಮಾತು ನಂಬಿದ್ವಿ. ಕುಡಿಯೋಕ್ಕೆ ನೀರನ್ನು ರಿಸರ್ವ್ ಇಡಿ, ಮೀಸಲಿಡಿ. ಮಳೆ ಚೆನ್ನಾಗಿ ಬಂದರೆ, ಹೆಚ್ಚುವರಿ ನೀರು ಒಳಹರಿವು ಬಂದರೆ ಆಗ ನೀರು ಬಿಡಿ. ನಾವೇನು ಅವ್ರನ್ನ ಶತ್ರುಗಳು ಅಂತ ಭಾವಿಸಿಲ್ಲ. ಇಲ್ಲಿ ನೀರಿಲ್ಲ ಅನ್ನೋದನ್ನು ಮನವರಿಕೆ ಮಾಡಿಕೊಡೋ ಕೆಲಸ ನೀವು ಮಾಡಿ. ಸರಿಗ ನೀವು ಹೇಳಿದಂತೆ ಒಂದು ಕಡೆಯಲ್ಲಿ ಈ ರೀತಿಯಾದಂಥ ಆದೇಶವನ್ನು ಹೊರಡಿಸಿದ್ರು, ಕೃಷಿ ಮಾಡಬೇಡಿ ಅಂತ ಹೇಳಿ. ಮತ್ತೊಂದು ಕಡೆಯಲ್ಲಿ CWRC ಮತ್ತು CWMAಗೆ ವಾಸ್ತವ ಸ್ಥಿತಿಯನ್ನು ವಿವರಿಸೋದ್ರಲ್ಲಿ ಸರ್ಕಾರ ವಿಫಲ ಆಯಿತಾ? ನನಗನ್ಸುತ್ತೆ ಎಷ್ಟು ಮುಂಜಾಗ್ರತೆ ತಗೋಬೇಕಿತ್ತು. ವಕೀಲರ ತಂಡದ ಜೊತೆ ಸಮಾಲೋಚನೆ ಮಾಡೋದು, ನೆರೇಟಿವ್ ಸೆಟ್ ಮಾಡೋದಕ್ಕೆ ಅವ್ರನ್ನ ಇಲ್ಲಿಗೆ ಆಹ್ವಾನಿಸೋದು, ಇರ್ಗಲಿಯ ಬರಗಾಲದ ಪರಿಸ್ಥಿತಿ ಹೀಗಿದೆ ಅಂತ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ತಮಿಳುನಾಡಿನ ಜನರಿಗೆ ಅವರಿಗೆ ನಮ್ಮ ವಿರುದ್ಧ ಕರ್ನಾಟಕ ಅನ್ನುವಂಥ ಮನೋಭಾವನೆ ಬರುತ್ತೆ. ನಾವು ನಿಮ್ಮ ವಿರುದ್ಧ ಇಲ್ಲ, ಪರಿಸ್ಥಿತಿ ಕೆಟ್ಟದಿದೆ. ಸರ್ವಪಕ್ಷಗಳ ಸಭೆ ಕರೆದಿದ್ದಾರೆ, ಇದ್ರ ಬಗ್ಗೆ ಆ ಕರ್ನಾಟಕದ ಹಿತಾಸಕ್ತಿಯ ಪ್ರಶ್ನೆ ಬಂದಾಗ ನಾವು ಪಕ್ಷದ ರಾಜಕಾರಣ ಮಾಡಲ್ಲ, ಕರ್ನಾಟಕದ ಜೊತೆಗೆ ನಿಂತ್ಕೊಳ್ತೇವೆ. ಅವರಿಗೂ ಕೂಡ ನಾವು ಮನವರಿಕೆ ಮಾಡೋ ಕೆಲಸ ಮಾಡ್ತೀವಿ. ಇವತ್ತಿನ ಹೋರಾಟ ಕರೆದಿದ್ದಾರೆ, ಯಾವ ರೀತಿಯಾಗಿರುತ್ತೆ, ರೂಪುರೇಷೆಗಳು ಹೇಗೆ? ಇಲ್ಲಿ ನಾವು ಯಾರ ವಿರುದ್ಧ ಹೋರಾಟ ಮಾಡೋದು? ಪೊಲೀಸರು ನಮ್ಮವರೇ, ಸರ್ಕಾರವೂ ನಮ್ಮದೇ. ನೀವು ವಾಟರ್ಮ್ಯಾನ್ ಕೆಲಸ ಮಾಡಬೇಡಿ, ತಮಿಳ್ನಾಡಿಗೆ ನೀರು ಬಿಡೋ ವಾಟರ್ಮ್ಯಾನ್ ಆಗಬೇಡಿ. ನೀವು ನೀರ್ಗಂಟಿ ಅಲ್ಲ, ನೀವು ನಮ್ಮ ಮುಖ್ಯಮಂತ್ರಿ, ನೀವು ಗಟ್ಟಿಯಾಗಿ ನಿಂತ್ಕೊಳ್ಳಿ, ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಬೆಂಬಲ ವ್ಯಕ್ತಪಡಿಸೋದಕ್ಕೆ ಹೋರಾಟ. ಇದಿಷ್ಟು CT ರವಿಯವರ ಮಾತಾಗಿರುವಂಥ. ಪ್ರಮುಖವಾಗಿ ನೀವು ಸರ್ಕಾರವನ್ನ ಎಚ್ಚರಿಸೋದಕ್ಕೆ ಇವತ್ತಿನ ಹೋರಾಟ ಅಂತ ಹೇಳಿ CT ರವಿಯವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.